ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಮ್ಮ ಪ್ರೀತಿಯ ಸಂದೇಶ್ ರೆಡ್ಡಿ ಮಾತಾಡ್ತಾ ಇರೋದು. ಇವತ್ತು ನಾವು ನಮ್ಮ ಬೆಳಚೋಡು ಗ್ರಾಮದ ವೀರೇಶಣ್ಣವ್ರ ತೋಟದಲ್ಲಿದ್ದೀವಿ, ಜಗಳೂರು ತಾಲೂಕು. ಇವರು ಮೆಣಸಿನ ಗಿಡಕ್ಕೆ ನಮ್ಮ ಮಾರ್ಗದರ್ಶನದಲ್ಲಿ ಬೆಳಿತೀನಿ ಅಂತೇಳಿ ಸ್ಟಾರ್ಟಿಂಗ್ ಇವರು ತೋಟ ಬಂದು ನೋಡಿದ್ವಿ. ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಯಾಕೆ ಮೆಣಸಿನಕಾಯಿದು ಹೆಂಗೆ ಅಂದರೆ ಇದರಲ್ಲಿ ಮೇಜರಾಗಿ ಮುಟ್ರು ಬರುತ್ತೆ, ಅದರ ಜೊತೆ ಬ್ರಾಂಚಸ್ ಕಡಿಮೆ ಬಂದು ಫ್ಲವರ್ ಕೂಡ ಜಾಸ್ತಿ ಬರೋಲ್ಲ. ರೈತರಿಗೆ ಇಳುವರಿ ಜಾಸ್ತಿ ಆಗಬೇಕು, ಯಾಕೆಂದರೆ ರೇಟ್ ಮಾರ್ಕೆಟ್ ರೇಟ್ ಯಾವಾಗೂ ಫಿಕ್ಸ್ ಇರೋಲ್ಲ, ವೇರಿಯೇಷನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಸಜೆಷನ್ ಮಾಡಿದಾಗ ಇವರಿಗೆ ನಮ್ಮ ವಿವಾ ಕಂಪನಿಯ ಕಿಂಗು ಗ್ರೋತ್ ಡೆವಲಪರ್ನ ನೆಲಕ್ಕೊಂದ್ಸರಿ ಡ್ರಂಚ್ ಮಾಡಿಸಿದ್ವಿ ಈ ಬೆಳೆಗೆ. ಅದ್ರ ಜೊತೆ ಒಂದು ಸರಿ ಈ ಗಿಡಕ್ಕೆ ಸ್ಪ್ರೇ ಮಾಡಿಸಿದ್ವಿ. ನಿಮಗೆ ಮುಂಚಿನ ಫೋಟೋನು ತೋರಿಸಿ, ಈಗಿಂದು ತೋರಿಸ್ತೀವಿ. ಮುಂಚೆ ಇಷ್ಟೊಂದು ಕಾಡು ಹಸಿರು ಇರಲಿಲ್ಲ ಗಿಡ. ಅದರ ಜೊತೆಗೆ ಮರಿಗಳ ಸಂಖ್ಯೆ, ಈ ಯುವಮಾರ್ಟ್ ಪ್ರಾಡಕ್ಟನ್ನು ಮೇಜರ್ ಏನು ಅಂದರೆ, ಒಂದು ನೆಲಕ್ಕೆ ಡ್ರಂಚ್ ಮಾಡೋದ್ರಿಂದ ಬೇರುಗಳು ಸಮೃದ್ಧಿಯಾಗಿ ಬೆಳೆಯುತ್ತೆ, ಹೊಸ ಬೇರುಗಳು ಉತ್ಪತ್ತಿ ಆಗುತ್ತೆ. ಅದ್ರ ಜೊತೆ ಗಿಡದ ಸೈಜ್ ನೋಡ್ಬೋದು ನೀವು, ಇಲ್ಲಿ ಸ್ಟೆಮ್ ದಪ್ಪವಾಗಿ ಬರುತ್ತೆ, ಹೆಲ್ದಿ ಆಗಿರುತ್ತೆ. ನೀವು ಕೊಟ್ಟಂತೆ ಯಾವುದೇ ಬೇರೆ ಗೊಬ್ಬರಗಳಾಗಲಿ ಮತ್ತು ಬೇರೆ ಪದಾರ್ಥಗಳು ತಿನ್ನಲಿಕ್ಕೆ ಶಕ್ತಿ ಬರುತ್ತೆ. ಎರಡನೇದಾಗಿ ಸ್ಪ್ರೇ ಮಾಡೋದ್ರಿಂದ ಕಾಯಿಗಳ ತೂಕ ಇಲ್ಲಿದೆ ನೋಡಿ. ಈ ಕಾಯಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ. ಸೊ ನೀವು ನೋಡ್ಬೋದು ಪ್ರತಿ ಗಿಡದಲ್ಲಿ ಎಷ್ಟು ಶೈನಿಂಗಾಗಿ ಕಾಣಿಸುತ್ತೆ. ಅದ್ರ ಜೊತೆ ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅಂದರೆ ಬ್ರಾಂಚಸ್ ಜಾಸ್ತಿ ಓಪನ್ ಆಗುತ್ತೆ, ಹೊಸ ಬ್ರಾಂಚಸ್. ಅದ್ರ ಜೊತೆಗೆ ಹೊಸ ಕಾಯಿ ಕಟ್ಟುತ್ತೆ, ಅಂದರೆ ಫ್ಲವರ್ ಸೆಟ್ಟಿಂಗು ತುಂಬ ಚೆನ್ನಾಗಾಗುತ್ತೆ. ಅದ್ರ ಜೊತೆ ಹೊಸ ಕಾಯಿಗಳು ಕಂಟಿನ್ಯೂಯಸ್ ಆಗಿ ಬರ್ತಾ ಹೋಗುತ್ತೆ. ಪ್ರತಿಯೊಂದು ಗಿಡದಲ್ಲೂ ನೋಡ್ಬೋದು ನೀವು. ಅದು ಯಾವುದಾದ್ರು ಇಡೀ 2.25 ಎಕರೆ ಇದೆ, ಸಂಪೂರ್ಣ ತೋಟನೇ ಈ ಥರ ಡೆವಲಪ್ ಆಗಿದೆ. ಸೊ ಇಲ್ಲಿ ನೋಡಿ ಯಾವ ರೀತಿ ಕಾಯಿ ಕಟ್ಟಿದೆ. ಈ ರೀತಿ ಬರೋದ್ರಿಂದ ಏನಾಗುತ್ತೆ, ರೈತರಿಗೆ ಇಳುವರಿ ಜಾಸ್ತಿ ಆಗುತ್ತೆ. ಸೊ ಮಾರ್ಕೆಟಲ್ಲೂ ಕೂಡ ಕಾಯಿ ನೋಡಲಿಕ್ಕೆ ಸಖತ್ ಚೆನ್ನಾಗಿ ಕಾಣಿಸೋದ್ರಿಂದ ರೇಟು ಕೂಡ ಜಾಸ್ತಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ನಾವು ಈ ಸರಿ ತೋರಿಸಿ. ಸೊ ನೋಡಿ ತಳದಲ್ಲಿ ಕಾಯಿ ಯಾವ ರೀತಿ ಬೆಳೀತಾ ಇದೆ. ಆಲ್ರೆಡಿ ಮೇಲ್ಗಡೆ ಹೊಸ ಕಾಯಿ ಇಷ್ಟೊಂದು ಬಂದಿದೆ. ಮರಿಗಳು ಕೂಡ ಜಾಸ್ತಿಯಾಗಿ ಕಾಣ್ತಾ ಇದೆ. ಕೆಲವು ಕಡೆ ಲೋಡ್ ಜಾಸ್ತಿಯಾಗಿ ಗಿಡ ಬೆಳೀತಾ ಇದೆ ಸರ್ ಅಂತೇಳಿ ನಮ್ಮ ವೀರೇಶಣ್ಣವ್ರು ಹೇಳ್ತಾ ಇದ್ರು. ಏನು ತೊಂದರೆ ಇಲ್ಲ, ಅದನ್ನ ಇನ್ನೂ ಚೆನ್ನಾಗಿ ಮಾಡಿಕೊಡೋಣ. ಒಂದು ಒಳ್ಳೆ ಇಳುವರಿನ ಪಡೀರಿ, ಈ ಪ್ರಾಡಕ್ಟನ್ನು ಬಳಸಿ ಒಳ್ಳೆ ರಿಸಲ್ಟನ್ನು ತಗೊಳ್ರಿ. ಇದ್ರ ಜೊತೆ ಒಂದು ಸ್ವಲ್ಪ 30% ಕೆಮಿಕಲ್ ಕೂಡ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ಮುಟ್ರು ಜಾಸ್ತಿ ಬರುತ್ತೆ ಮೆಣಸಿನ ಗಿಡದಲ್ಲಿ. ಅದನ್ನು ಕಂಟ್ರೋಲು ಕೂಡ ಮಾಡಿಕೊಡ್ತೀವಿ. ಒಳ್ಳೆ ಇಳುವರಿ ಬರಲಿ. ಮುಂದಿನ ದಿನಗಳಲ್ಲಿ ಇಷ್ಟು ಹೊಲಕ್ಕೆ ಎಷ್ಟು ಕ್ವಿಂಟಲು ತಾವು ಕಟಾವು ಮಾಡಿದ್ರಿ ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ